ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇನಲ್ಲಿ ಸುರಭಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಂಜಿತ್ ಅಲಿ ವಿರುದ್ಧ ಇದೀಗ ಕೊಲೆ ಕೇಸು ದಾಖಲಾಗಿದೆ. ಸಾಯಿ ಸುರಭಿ ಸಾವಿಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿರತಕ್ಕಂಥದ್ದು. ನಂದಿಗಿರಿ ಧಾಮ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. BNS ಸೆಕ್ಷನ್ 103 ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇಯಲ್ಲಿ ಯುವತಿ ಸಾಯಿ ಸುರಭಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ತಿರುವು ಸಿಕ್ಕಿದೆ. ಕೇರಳ ಮೂಲದ ಸಂಜಿತ್ ಅಲಿ ವಿರುದ್ಧ ಇದೀಗ ಕೊಲೆ ಪ್ರಕರಣ ದಾಖಲಾಗಿದೆ. ಮೃತಳ ತಾಯಿ ನೀಡಿರತಕ್ಕಂಥ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ತೀವ್ರಗೊಳಿಸಿದ್ದಾರೆ. ನಂದಿಗಿರಿ ಧಾಮ ಪೊಲೀಸ್ ಠಾಣೆಯಲ್ಲಿ ಸಂಜಿತ್ ಅಲಿ ವಿರುದ್ಧ BNS ಸೆಕ್ಷನ್ 103(1) ಅಡಿಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಮುದ್ದೇನಹಳ್ಳಿ ಸಮೀಪದ ನಂದಿ ಸ್ಕಂದಗಿರಿ ಹೋಮ್ ಸ್ಟೇನಲ್ಲಿ ಸಾಯಿ ಸುರಭಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಅಷ್ಟಕ್ಕೂ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮುದ್ದೇನಹಳ್ಳಿ ಸತ್ಯ ಸಾಯಿ ಸಂಸ್ಥೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ಲು. ಸುರಭಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು. 1.5 ತಿಂಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ ಹೀಗಂತ ಅವರು ಹೇಳಿದ್ದಾರೆ. ಅವರ ತಾಯಿ 27/6/2026 ಮನೆಯಿಂದ ಕೆಲಸಕ್ಕೆ ಅಂತ ಮಗಳು ಹೋಗಿದ್ಲು. ಕೆಲಸ ಮುಗಿಸಿ ರಾತ್ರಿ ಅಲ್ಲಿಯೇ ಇರ್ತೇನೆ ಅಂತ ಕೂಡ ಹೋಗಿದ್ಲು. ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ರಾತ್ರಿ ಮನೆಗೆ ಬರ್ತೇನೆ ಅಂತ ತಿಳಿಸಿದ್ಲು. ತಡರಾತ್ರಿ ಮನೆಗೆ ಬರದ ಕಾರಣ ಫೋನ್ ಮಾಡಿದೆ, ಸಂಪರ್ಕಕ್ಕೆ ಸಿಗಲಿಲ್ಲ. ಬೆಳಿಗ್ಗೆ ಬರ್ತಾಳೆ ಅಂತ ನಾನು ಸುಮ್ಮನಿದ್ದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೋಮವಾರ ಫೋನ್ ಮಾಡಿದಾಗ ಬೇರೊಬ್ಬ ವ್ಯಕ್ತಿ ಫೋನ್ ಅನ್ನ ರಿಸೀವ್ ಮಾಡ್ತಾರೆ. ನಿಮ್ಮ ಮಗಳು ಮೃತಳಾಗಿದ್ದಾಳೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾರೆ. ಸಂಜಿತ್ ಮಗಳನ್ನ ಮದುವೆ ಆಗುವಂತೆ ಹಿಂದೆ ಬಿದ್ದು ಆತ ಪೀಡಿಸ್ತಾ ಇದ್ದ. ಸಂಚಿತ್ ಮಗಳ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಕಳೆದ ವರ್ಷ ಒಂದು ಸಲ ಕೇಸ್ ಹಾಕಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದೇನಹಳ್ಳಿ ಸತ್ಯ ಸಾಯಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಈಗ ಒಂದೊಂದು ವಿಚಾರವನ್ನ ಕೂಡ ಆ ಮೃತಳ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಇಷ್ಟೂ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಜೂನ್ 27 ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದ ಸುರಭಿ ರಾತ್ರಿ ಅಲ್ಲೇ ಇರ್ತೇನೆ ಅಂತ ತಾಯಿಗೆ ತಿಳಿಸಿದ್ರು. ಮರುದಿನ ಬೆಳಗ್ಗೆ ದೂರವಾಣಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿ ಮನೆಗೆ ಬರ್ತೇನೆ ಅಂತ ಸುರಭಿ ಹೇಳ್ತಾರೆ. ಆದರೆ ರಾತ್ರಿ ಮನೆಗೆ ಬರದ ಹಿನ್ನೆಲೆಯಲ್ಲಿ ತಾಯಿ ಫೋನ್ ಟ್ರೈ ಮಾಡಿದ್ದಾರೆ ಕಾಲ್ ಮಾಡೋದಕ್ಕೆ. ಆದರೆ ಯಾರು ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ. ಸೋಮವಾರ ಬೆಳಿಗ್ಗೆ ಅಗೈನ್ ಮತ್ತೆ ಕರೆ ಮಾಡಿದಾಗ ಬೇರೊಬ್ಬ ವ್ಯಕ್ತಿ ಕರೆ ಸ್ವೀಕರಿಸಿ ಸುರಭಿ ಮೃತಪಟ್ಟಿರತಕ್ಕಂಥ ವಿಷಯವನ್ನ ತಿಳಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೃತಳ ತಾಯಿ ಗೀತಾ ಅವರು ನೀಡಿರತಕ್ಕಂಥ ದೂರಿನ ಪ್ರಕಾರ ಸಂಜಿತ್ ಅಲಿ ಮದುವೆಯಾಗುವಂತೆ ಮಗಳನ್ನ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದ. ಅಲ್ಲದೆ ಕಳೆದ ವರ್ಷ ಬೆಂಗಳೂರಿನಲ್ಲಿ ಮಗಳ ಮೇಲೆ ಹಲ್ಲೆ ನಡೆಸಿದ್ದ ಪ್ರಕರಣದಲ್ಲಿಯೂ ಕೂಡ ಆತನ ವಿರುದ್ಧ ದೂರು ದಾಖಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಸಂಜಿತ್ ಅಲಿ ನಂದಿ ಸ್ಕಂದಗಿರಿ ಹೋಮ್ ಸ್ಟೇಗೆ ಕರೆಸ್ಕೊಂಡು ಮಗಳನ್ನ ಕೊಲೆ ಮಾಡಿದ್ದಾನೆ ಅಂತ ತಾಯಿ ತಮ್ಮ ದೂರಿನಲ್ಲಿ ಆರೋಪ ಮಾಡಿದ್ದಾರೆ. ಈ ಆರೋಪಗಳ ಕುರಿತು ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ದಿನೇ ದಿನೇ ಒಂದೊಂದು ವಿಚಾರಗಳು ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳು ಹೊರಗೆ ಬರ್ತಾನೆ ಇದ್ದಾವೆ.